ಶಿವಮೊಗ್ಗ ವಿಮಾನ ನಿಲ್ದಾಣ ಸಕ್ಸಸ್ ಆಗುತ್ತಾ? ಕನ್ನಡ ಮೀಡಿಯಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ. ಶಿವಮೊಗ್ಗ ನಗರದ ಸೋಗಾನೆ ಬಳಿ ನಿರ್ಮಾಣವಾಗ್ತಾ ಇರುವಂತಹ ಏರ್ಪೋರ್ಟ್ ಕಾಮಗಾರಿ ಭರದಿಂದ ಸಾಗಿದೆ. ಇನ್ನೇನು ಕಾಮಗಾರಿ ಮುಗಿಯುವ ಹಂತಕ್ಕೆ ತಲುಪಿದ್ದು ಶೀಘ್ರದಲ್ಲೇ ಈ ವಿಮಾನ ನಿಲ್ದಾಣ ಲೋಕಾರ್ಪಣೆಗೊಳ್ಳಲಿದೆ. ಕೆಲ ದಿನಗಳ ಹಿಂದಷ್ಟೇ ಶಿವಮೊಗ್ಗ ಸಂಸದ BY ರಾಘವೇಂದ್ರ ಅವರು ಕೇಂದ್ರ ಸಚಿವರಾಗಿರುವಂತಹ ವಿಮಾನಯಾನ ಸಚಿವರಿಗೆ ಮನವಿ ಮಾಡಿದ್ದಾರೆ. ಇದು ಸಕಾರಕ್ಕೆ ಬಂದ್ರೆ ಶಿವಮೊಗ್ಗದ ಸಾರಿಗೆ ಸಂಪರ್ಕ ಕ್ಷೇತ್ರದಲ್ಲಿ ಮಹತ್ತರ ಬೆಳವಣಿಗೆ ಆಗುತ್ತೆ ಅಂತ ಕೆಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ, ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ ಪ್ರಾರಂಭವಾಗಿ ವಿಮಾನ ಹಾರಾಟಗಳು ಶುರುವಾದ್ರೆ ಏನೆಲ್ಲ ಆಗಬಹುದು ಮತ್ತು ಈ ಯೋಜನೆ ಸಕ್ಸಸ್ ಆಗುತ್ತಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾವು ಕೊಡ್ತೀವಿ. ಶಿವಮೊಗ್ಗ ಪ್ರಾಕೃತಿಕವಾಗಿ ತುಂಬಾ ಸುಂದರವಾದ ಜಿಲ್ಲೆಯಾಗಿದ್ದು ಇಲ್ಲಿ ನೂರಾರು ಪ್ರವಾಸಿ ತಾಣಗಳಿವೆ. ಹಾಗೆ ಹಲವು ಕೈಗಾರಿಕೆಗಳು ಕೂಡ ಇಲ್ಲಿ ಕಾರ್ಯಾಚರಿಸುತ್ತಿವೆ. ಆದರೆ ಟಾಟಾ ಸೇರಿದಂತೆ ಇನ್ನಿತರ ಪ್ರಮುಖ ಕಂಪನಿಗಳ ಘಟಕ ಸ್ಥಾಪನೆಗೆ ಇಲ್ಲಿ ಅಡ್ಡಿಯಾಗಿರೋ ಒಂದೇ ಒಂದು ಅಂಶ ಅಂದ್ರೆ ಅದು ಸಂಪರ್ಕ ವ್ಯವಸ್ಥೆಯಾಗಿದೆ. ಈಗಾಗಲೇ ರಸ್ತೆ ಸಾರಿಗೆ ಹಾಗೂ ರೈಲುಗಳ ಸಂಚಾರ ಇದ್ರೂ ಕೂಡ ರಾಷ್ಟ್ರೀಯ ಕಂಪನಿಗಳ ಆಗಮನಕ್ಕೆ ವಿಮಾನ ಸೇವೆಯನ್ನ ವಹಿಸುತ್ತಿವೆ. ಇದೇ ಕಾರಣಕ್ಕೆ ಇಲ್ಲಿ ಅವು ತಮ್ಮ ಘಟಕಗಳ ಸ್ಥಾಪನೆಗೆ ಹಿಂದೇಟು ಹಾಕುತ್ತಿವೆ ಅನ್ನೋ ಮಾತುಗಳು ಬಲವಾಗಿ ಕೇಳಿಬರುತ್ತಿವೆ. ಶಿವಮೊಗ್ಗದ ಸೋಗಾನೆಯಲ್ಲಿ ಈಗಾಗಲೇ ವಿಮಾನ ನಿಲ್ದಾಣ ಕಾಮಗಾರಿ ಆರಂಭವಾಗಿ ಮುಗಿಯುವ ಹಂತಕ್ಕೆ ಬಂದಿದೆ. ಶೀಘ್ರದಲ್ಲೇ ಈ ವಿಮಾನ ನಿಲ್ದಾಣ ಲೋಕಾರ್ಪಣೆ ಆಗಲಿದೆ ಎಂದು ಶಿವಮೊಗ್ಗ ಸಂಸದ BY ರಾಘವೇಂದ್ರ ಅವರೇ ಹೇಳಿದ್ದಾರೆ. ಶಿವಮೊಗ್ಗ ನಗರದ ಹೊರವಲಯದಲ್ಲಿ ನಿರ್ಮಾಣವಾಗುತ್ತಿರುವ ವಿಮಾನ ನಿಲ್ದಾಣದ ಕಾಮಗಾರಿ ಭರದಿಂದ ಸಾಗುತ್ತಿದೆ. ಶಿವಮೊಗ್ಗದಿಂದ 11 ಮಾರ್ಗಗಳಲ್ಲಿ ವಿಮಾನ ಸಂಚಾರ ಆರಂಭಿಸಬೇಕು ಎಂದು ಸಂಸದ BY ರಾಘವೇಂದ್ರ ಮನವಿ ಮಾಡಿದ್ದಾರೆ. BY ರಾಘವೇಂದ್ರ ಅವರು ಕೇಂದ್ರ ನಾಗರಿಕ ವಿಮಾನ ಖಾತೆ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರನ್ನ ಭೇಟಿ ಮಾಡಿದ್ರು. ಶೀಘ್ರದಲ್ಲಿ ಆರಂಭಗೊಳ್ಳಲಿರುವ ಸೋಗಾನೆ ವಿಮಾನ ನಿಲ್ದಾಣವನ್ನ ಲೋಕಾರ್ಪಣೆಗೊಳಿಸುವ ಪೂರ್ವದಲ್ಲಿ ದೇಶದ ಬೇರೆ ಬೇರೆ ವಿಮಾನ ನಿಲ್ದಾಣಗಳಿಗೆ ಸಂಪರ್ಕ ಕಲ್ಪಿಸುವ ಸಂಬಂಧ ವಿಮಾನ ಸಂಚಾರಕ್ಕೆ ಅನುಕೂಲವಾಗುವಂತೆ ಕೂಡಲೇ ಟೆಂಡರ್ ಪ್ರಕ್ರಿಯೆಯನ್ನ ಆರಂಭಿಸುವಂತೆ ಮನವಿ ಮಾಡಿದ್ದಾರೆ. ಶಿವಮೊಗ್ಗ ವಿಮಾನ ನಿಲ್ದಾಣ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಂತರ ರಾಜ್ಯದ 2ನೇ ಅತಿ ಉದ್ದದ ರನ್ವೇ ಹೊಂದಿರುವ ವಿಮಾನ ನಿಲ್ದಾಣವಾಗಲಿದೆ. ಶಿವಮೊಗ್ಗದಿಂದ ದೇಶದ 11 ಪ್ರಮುಖ ನಗರಗಳಿಗೆ ವಿಮಾನ ಸಂಪರ್ಕ ಕಲ್ಪಿಸುವಂತೆ ಸಂಸದರು ಮನವಿ ಮಾಡಿದ್ದಾರೆ. ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಆದಷ್ಟು ಬೇಗ MDT ತಂಡ ಕಳಿಸಿಕೊಡುವುದು ಮತ್ತು ಉಡಾನ್ 4.2 ಯೋಜನೆ ಅಡಿಯಲ್ಲಿ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಆದಷ್ಟು ಬೇಗ MDT ತಂಡ ಕಳಿಸಿಕೊಡುವುದು ಮತ್ತು ಉಡಾನ್ 4.2 ಯೋಜನೆ ಅಡಿಯಲ್ಲಿ ಶಿವಮೊಗ್ಗ ಜಿಲ್ಲೆ ಹಾಗೂ ನೆರೆಯ ಜಿಲ್ಲೆಗಳ ಜನರಿಗೆ ದೇಶದ ಮಹಾನಗರಗಳಿಗೆ ಹೋಗಿ ಬರಲು ಮತ್ತು ವ್ಯಾಪಾರ ಹಾಗೂ ಪ್ರವಾಸೋದ್ಯಮ ಸಲುವಾಗಿ ಬರುವಂತಹ ಪ್ರಯಾಣಿಕರನ್ನ ಉತ್ತೇಜನ ನೀಡುವ ಕುರಿತು ಸಂಸದರು ಚರ್ಚೆ ನಡೆಸಿದ್ದಾರೆ. ಶಿವಮೊಗ್ಗ ವಿಮಾನ ನಿಲ್ದಾಣದಿಂದ 11 ಪ್ರಮುಖ ನಗರಗಳ ವಿಮಾನ ನಿಲ್ದಾಣಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಮನವಿಯನ್ನ ಮಾಡಿದ್ದಾರೆ. ಮುಂಬೈ ಶಿವಮೊಗ್ಗ ಮುಂಬೈ, ಮುಂಬೈ ಶಿವಮೊಗ್ಗ ಮಂಗಳೂರು, ಮುಂಬೈ ಶಿವಮೊಗ್ಗ ಚೆನ್ನೈ, ಮುಂಬೈ ಶಿವಮೊಗ್ಗ ತಿರುಪತಿ, ಶಿವಮೊಗ್ಗ ಕಲಬುರಗಿ ಹೈದರಾಬಾದ್, ಶಿವಮೊಗ್ಗ ಕಲಬುರಗಿ ದೆಹಲಿ, ಬೆಂಗಳೂರು ಶಿವಮೊಗ್ಗ ಬೆಳಗಾವಿ, ಬೆಂಗಳೂರು ಶಿವಮೊಗ್ಗ ದೆಹಲಿ, ಬೆಂಗಳೂರು ಶಿವಮೊಗ್ಗ ಗೋವಾ, ಹೈದರಾಬಾದ್ ಶಿವಮೊಗ್ಗ ಕೊಚ್ಚಿ ನಡುವೆ ಸಂಪರ್ಕ ಕಲ್ಪಿಸುವಂತೆ ಮನವಿ ಮಾಡಲಾಗಿದೆ.
ಅನುಮಾನ ಯಾಕೆ ಅಂದ್ರೆ ಈಗಾಗಲೇ ಕರ್ನಾಟಕದಲ್ಲಿ ಮಂಗಳೂರು ಬೆಂಗಳೂರು ವಿಮಾನ ನಿಲ್ದಾಣ ಬಿಟ್ರೆ ಬೇರೆ ಯಾವುದೇ ವಿಮಾನ ನಿಲ್ದಾಣದ ಯೋಜನೆಗಳು ಅಷ್ಟು ಸಕ್ಸಸ್ ಆಗಿಲ್ಲ. ಹಾಗಾಗಿ ಈ ಪ್ರಶ್ನೆ ಹಲವರಲ್ಲಿ ಮೂಡುವಂತಾಗಿದೆ. ಹಾಗಾದ್ರೆ ಆ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀವಿ, ನೋಡ್ಕೊಂಡು ಬನ್ನಿ. ರಾಜ್ಯದಲ್ಲಿ ಈಗಾಗಲೇ 2 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ. ಬೆಂಗಳೂರು ಹಾಗೂ ಮಂಗಳೂರಿನಲ್ಲಿರುವ ವಿಮಾನ ನಿಲ್ದಾಣಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಾಗಿವೆ. ಇವೆರಡನ್ನು ಬಿಟ್ಟರೆ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಕಲಬುರಗಿ, ಬೀದರ್, ಮೈಸೂರು ಹಾಗೂ ವಿಜಯನಗರಗಳಲ್ಲಿ ದೇಶೀಯ ವಿಮಾನ ನಿಲ್ದಾಣಗಳಿವೆ. ಆದರೆ ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯ ಸಂಗತಿ ಅಂದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಬಿಟ್ಟರೆ ದೇಶೀಯ ವಿಮಾನ ನಿಲ್ದಾಣಗಳ ನಿರ್ವಹಣೆ ಹಾಗೂ ಕಾರ್ಯಾಚರಣೆ ಅಷ್ಟಕ್ಕಷ್ಟೇ ಎಂಬಂತಾಗಿದೆ. ಪ್ರಯಾಣಿಕರು ಇದ್ರೆ ಮಾತ್ರ ದೇಶೀಯ ವಿಮಾನ ನಿಲ್ದಾಣಗಳಲ್ಲಿ ವಿಮಾನಗಳು ಲ್ಯಾಂಡ್ ಆಗುತ್ತವೆ. ಇಲ್ಲದಿದ್ದರೆ ಈ ನಿಲ್ದಾಣಗಳತ್ತ ವಿಮಾನಗಳು ಮುಖ ಕೂಡ ಮಾಡಲ್ಲ. ಹುಬ್ಬಳ್ಳಿ, ಧಾರವಾಡ ಮತ್ತು ಮೈಸೂರಲ್ಲಿ ಆಗಾಗ ವಿಮಾನಗಳು ಬಂದು ಹೋಗುತ್ತವೆ. ಆದರೆ ಬೇರೆ ವಿಮಾನ ನಿಲ್ದಾಣಗಳು ಇದ್ದು ಇಲ್ಲದಂತಾಗಿರೋ ಪರಿಸ್ಥಿತಿಗೆ ಇದೆ. ಆದರೆ ಬೇರೆ ವಿಮಾನ ನಿಲ್ದಾಣಗಳು ಇದ್ರೂ ಇಲ್ಲದಂತಾಗಿರೋ ಪರಿಸ್ಥಿತಿ ಇದೆ. ಇದಕ್ಕೆ ಕಾರಣ ಪ್ರಯಾಣಿಕರ ಕೊರತೆಯಾಗಿದೆ. ಬಡ ಹಾಗೂ ಮಧ್ಯಮ ವರ್ಗದ ಜನರು ವಿಮಾನಯಾನವನ್ನ ಅಷ್ಟಾಗಿ ನೆಚ್ಚಿಕೊಂಡಿಲ್ಲ. ಇನ್ನು ಆರ್ಥಿಕವಾಗಿ ಸ್ಥಿತಿವಂತರಾಗಿರೋ ಜನರು ಕೂಡ ಎಲ್ಲ ದಿನಗಳಲ್ಲೂ ವಿಮಾನ ಪ್ರಯಾಣ ಬೆಳೆಸೋದು ಕಡಿಮೆ. ಹಾಗಾಗಿ ಇಲ್ಲಿ ಕಾರ್ಯಾಚರಣೆ ಮಾಡೋ ವಿಮಾನಗಳಿಗೆ ತುಂಬಾ ನಷ್ಟ ಆಗುತ್ತಿದೆ. ಇದೇ ಕಾರಣಕ್ಕೆ ಪ್ರಯಾಣಿಕರಿದ್ದರಷ್ಟೇ ಅವು ಈ ವಿಮಾನ ನಿಲ್ದಾಣಗಳಲ್ಲಿ ಲ್ಯಾಂಡ್ ಆಗುತ್ತಿವೆ. ದೇಶದ ಬಹುತೇಕ ನಗರಗಳ ಪರಿಸ್ಥಿತಿ ಕೂಡ ಇದಕ್ಕೆ ಹೊರತಾಗಿಲ್ಲ. ಆದರೂ ಕೂಡ ಕೇಂದ್ರ ಸರ್ಕಾರ ಉಡಾನ್ ಯೋಜನೆ ಅಡಿ ದೇಶದ ಪ್ರತಿಯೊಂದು ಪ್ರಮುಖ ನಗರಕ್ಕೂ ವಿಮಾನ ಸೇವೆ ಕಲ್ಪಿಸುವ ಮಹತ್ವದ ಯೋಜನೆಯನ್ನು ಹಾಕಿಕೊಂಡಿದೆ. ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗೆ ಇದರಿಂದ ಮತ್ತಷ್ಟು ಉಪಯೋಗವಾಗುವುದಲ್ಲದೆ ಭವಿಷ್ಯದಲ್ಲಿ ಇದು ತನ್ನ ಗುರಿ ಮುಟ್ಟುವ ನಿರೀಕ್ಷೆಯನ್ನ ಕೇಂದ್ರ ಸರ್ಕಾರ ಇಟ್ಟುಕೊಂಡಿದೆ. ಇದೇ ಕಾರಣಕ್ಕೆ ಇದೀಗ ಶಿವಮೊಗ್ಗ ವಿಮಾನ ನಿಲ್ದಾಣದ ಕಾರ್ಯಾಚರಣೆ ಬಗ್ಗೆ ಕೂಡ ಬಹಳಷ್ಟು ಜನರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿವಮೊಗ್ಗ ಎಲ್ಲ ರೀತಿಯಿಂದಲೂ ಮುಂದುವರಿಯುತ್ತಿರುವ ನಗರವಾಗಿದೆ. ಆದರೆ ವಿಮಾನ ಹತ್ತೋ ಜನ ಎಷ್ಟಿದ್ದಾರೆ ಎಂಬುದೇ ಈಗಿರುವಂತಹ ಯಕ್ಷ ಪ್ರಶ್ನೆಯಾಗಿದೆ. ರಾಜಕೀಯವಾಗಿ ಇಡೀ ರಾಜ್ಯದ ಗಮನ ಸೆಳೆದಿರುವ ಶಿವಮೊಗ್ಗ ಆರ್ಥಿಕವಾಗಿಯೂ ಬೆಳವಣಿಗೆಯ ವೇಗವನ್ನು ಹೆಚ್ಚಿಸಿಕೊಂಡಿದೆ. ಹಲವು ಕೈಗಾರಿಕೆಗಳಿವೆ. ಪ್ರವಾಸೋದ್ಯಮದಲ್ಲೂ ಸಾಕಷ್ಟು ಮುಂದಿದೆ. ಇದೇ ಕಾರಣಕ್ಕೆ ಇಲ್ಲಿ ವಿಮಾನ ನಿಲ್ದಾಣ ಆರಂಭವಾಗಿ ಕಾರ್ಯಾಚರಣೆ ಆರಂಭಿಸಿದ್ರೆ ಶಿವಮೊಗ್ಗ ಮತ್ತಷ್ಟು ಬೆಳವಣಿಗೆ ಆಗಲಿದೆ ಎಂಬುದು ಮತ್ತೊಂದಿಷ್ಟು ಜನರ ಆಶಯವಾಗಿದೆ. ಅಲ್ಲದೆ ಅಕ್ಕಪಕ್ಕದ ಜಿಲ್ಲೆಯ ಜನರು ಕೂಡ ಈ ವಿಮಾನ ನಿಲ್ದಾಣದ ಪ್ರಯೋಜನ ಪಡೆಯಲಿದ್ದಾರೆ ಎನ್ನಲಾಗುತ್ತಿದೆ.
ಗಮನಿಸಬೇಕಾಗಿರುವಂತಹ ಪ್ರಮುಖ ಅಂಶ ಅಂದ್ರೆ ವಿಮಾನ ಪ್ರಯಾಣ ಅಂದ್ರೆ ಅದು ಬಸ್ ಟ್ರೈನ್ನ ಪ್ರಯಾಣದ ರೀತಿಯಲ್ಲ. ಇಲ್ಲಿ ಅದಕ್ಕೆ ಅದರದ್ದೇ ಆದಂತಹ ಒಂದು ಮಾರ್ಗಸೂಚಿ ಅನ್ನೋದು ಬೇಕು. ಇದಕ್ಕೆ ಒಂದಿಷ್ಟು ಸಮಯ ಅನ್ನುವಂತಹ ಲೆಕ್ಕಾಚಾರ ಕೂಡ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ, ನೋಡ್ಕೊಂಡು ಬನ್ನಿ. ಶಿವಮೊಗ್ಗ ವಿಮಾನ ನಿಲ್ದಾಣದ ನಿರ್ವಹಣೆಯ ಜವಾಬ್ದಾರಿಯನ್ನ ಭಾರತೀಯ ವಿಮಾನ ನಿಲ್ದಾಣದ ಪ್ರಾಧಿಕಾರಕ್ಕೆ ವಹಿಸಲು ಚಿಂತನೆ ನಡೆದಿದೆ ಅಂತ ಸಂಸದ BY ರಾಘವೇಂದ್ರ ಹೇಳಿದ್ದಾರೆ. ವಿಮಾನ ನಿಲ್ದಾಣದ ರನ್ವೇ ಕಾಮಗಾರಿ ಮೇ ಅಥವಾ ಜೂನ್ನಲ್ಲಿ ಮತ್ತು ಟರ್ಮಿನಲ್ ಕಾಮಗಾರಿ ಜುಲೈನಲ್ಲಿ ಪೂರ್ಣಗೊಳ್ಳಲಿದೆ. ನಂತರದಲ್ಲಿ ತಾಂತ್ರಿಕ ಕೆಲಸಗಳು ಆರಂಭವಾಗಿ ಡಿಸೆಂಬರ್ನಲ್ಲಿ ನಿಲ್ದಾಣವು ವಿಮಾನಗಳ ಹಾರಾಟಕ್ಕೆ ಸಜ್ಜಾಗಲಿದೆ ಎಂದಿದ್ದಾರೆ. ವಿಮಾನ ನಿಲ್ದಾಣ ನಿರ್ವಹಣೆ ಜವಾಬ್ದಾರಿಯನ್ನು ರಾಜ್ಯವೇ ಇಟ್ಟುಕೊಳ್ಳಬೇಕೆ ಅಥವಾ ಕೇಂದ್ರಕ್ಕೆ ವಹಿಸಬೇಕೆ ಅನ್ನೋ ಚರ್ಚೆ ಕೂಡ ನಡೆಯುತ್ತಿದೆ. ವಿಮಾನ ನಿಲ್ದಾಣ ನಿರ್ವಹಣೆಯ ಜವಾಬ್ದಾರಿಯನ್ನ ರಾಜ್ಯವೇ ಇಟ್ಟುಕೊಳ್ಳಬೇಕೆ ಅಥವಾ ಕೇಂದ್ರಕ್ಕೆ ವಹಿಸಬೇಕೆ ಅನ್ನೋ ಚರ್ಚೆ ನಡೆಯುತ್ತಿದೆ. ನಿರ್ವಹಣೆ ದುಬಾರಿ ಆಗಿರೋ ಕಾರಣ ಕೇಂದ್ರದ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ವಹಿಸಲು ಚಿಂತನೆ ನಡೆಸಲಾಗಿದೆ. ಈ ಬಗ್ಗೆ ಕೇಂದ್ರದ ಅಧಿಕಾರಿಗಳು ಮತ್ತು ಕೇಂದ್ರ ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರೊಂದಿಗೆ ಚರ್ಚೆ ನಡೆದಿದೆ. ಶೀಘ್ರದಲ್ಲೇ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಎಂದಿದ್ದಾರೆ. ಸರ್, ಏರ್ಪೋರ್ಟಿಗೆ ಸಂಬಂಧಪಟ್ಟಂತೆ ಕೇಂದ್ರದ ಸಚಿವರ ಜೊತೆಗೆ ಮೊನ್ನೆ ಚರ್ಚೆಯನ್ನು ಮಾಡಿ ಈಗಿನ ಪ್ರಕಾರ ನಮ್ಮ ಏರ್ಪೋರ್ಟ್ ರನ್ವೇ ಮೇ ಆರ್ ಜೂನ್ ಮುಗಿಬೋದು ಅಂತ ಇದೆ. ಟರ್ಮಿನಲ್ಲು ಜುಲೈಗೆ ಮುಗಿಬೋದು ಅಂತ ಇದೆ. ಟರ್ಮಿನಲ್ಲು ಮತ್ತು ATR ಬಿಲ್ಡಿಂಗ್ ಏನಿದೆಯಲ್ಲ ಅದು ಜುಲೈಗೆ ಮುಗಿಬೋದು ಅಂತ ಇದೆ. ಸೊ ಮ್ಯಾಕ್ಸಿಮಮ್ ಈ ಡಿಸೆಂಬರ್ ಒಳಗೆ, ಈ ವರ್ಷದ ಕೊನೆ ಒಳಗೆ ಕನೆಕ್ಟಿವಿಟಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಆಗಬೇಕು. ಸೊ ಕನೆಕ್ಟಿವಿಟಿಗಿಂತ ಮೊದಲು ಮೇಂಟೆನೆನ್ಸ್ ಯಾರು ಮಾಡಬೇಕು ಅಂತ ಚರ್ಚೆ ಆಗ್ತಾ ಇದೆ. ಹಾಗೆ ಮೊನ್ನೆನೇ ಏವಿಯೇಷನ್ ಮಿನಿಸ್ಟ್ರಿಂದ ಆಫೀಸಿಂದ ನಮ್ಮ ಕರ್ನಾಟಕ ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟಿಗೆ ಫೋನ್ ಮುಖಾಂತರ ಅಲ್ಲೇ ಕೂತಲ್ಲೇ ಮಾತಾಡಿಸಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಇದಕ್ಕೆ ನಮ್ಮ ಶಿವಮೊಗ್ಗ ಏರ್ಪೋರ್ಟನ್ನು ಹ್ಯಾಂಡ್ ಓವರ್ ಮಾಡ್ಬೋದಾ, ಮಾಡಿದ್ರೆ ಈಸಿ ಆಗುತ್ತೆ ಎಲ್ಲದೂ ಕೂಡ. ಹಾಗಾಗಿ ಮೊದಲು ಬಿಟ್ವೀನ್ ಕರ್ನಾಟಕ ಗೌರ್ಮೆಂಟ್ ಆ್ಯಂಡ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇಬ್ಬರ ಮಧ್ಯೆ ಜಾಯಿಂಟ್ ವೆಂಚರಿಗೆ ಸಂಬಂಧಪಟ್ಟಂತೆ ಅಗ್ರಿಮೆಂಟ್ ಫೈನಲ್ ಆಗಬೇಕು. ಸೊ ಆ ಒಂದು ಡ್ರಾಫ್ಟನ್ನು ಈಗ ಅಲ್ಲಿಂದ ಕಳಿಸ್ಕೊಡುವಂಥ ಪ್ರಯತ್ನ ಇನ್ನೊಂದು 2-3 ಡೇಸಲ್ಲಿ ಆಗುತ್ತೆ. ಸೋಮವಾರ ಮಂಗಳವಾರ ಬಂದ್ಬಿಡುತ್ತೆ ಡ್ರಾಫ್ಟು. ಅದಾದಮೇಲೆ ಕೆಲವು ನಮ್ಮದು ಏನು ಒಪ್ಪಿಗೆ ಇದೆಯೋ, ಕೆಲವು ವಿಚಾರಗಳು ಒಪ್ಪಿಗೆ ಬರದೇ ಇರ್ಬೋದು, ಅದನ್ನು ಅಮಕಬಲಾಗಿ ಅದು ಬಗೆಹರಿಸ್ಕೊಂಡು ಅದು ಒಪ್ಪಿಗೆ ಕೊಟ್ವಿ ಅಂದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಸುಮ್ಮನೆ ಒಂದು 2-3 ಥರ ಲೈಸೆನ್ಸ್ಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಅದೆಲ್ಲದೂ ಕೂಡ ಅವರೇ ಬರ್ತಾರೆ, ಫಾಲೋಅಪ್ ಮಾಡ್ತಾರೆ, ಈಸಿ ಆಗುತ್ತೆ ಏರ್ಪೋರ್ಟ್ ಆಫ್ ಅಥಾರಿಟಿ ಆಫ್ ಇಂಡಿಯಾಗೆ ಕೊಟ್ಟರೆ. ಸೊ ಆ ದಿಕ್ಕಲ್ಲಿ ಪ್ರಯತ್ನಗಳು ಶುರುವಾಗಿದೆ. ಸೊ ನಂಗೆ ವಿಶ್ವಾಸ ಇದೆ ಡಿಸೆಂಬರ್ ಒಳಗೆ ಒಂದು ನಂಬರ್ ಆಫ್ ಫ್ಲೈಟ್ಸ್ ಇದು ಪ್ರಾಕ್ಟಿಕಲಾಗಿ ಹೋಮ್ವರ್ಕ್ ಮಾಡಿ, ಅದು ಮುಂಬೈಯಿಂದ ಇರ್ಬೋದು, ಬೆಂಗಳೂರು ಕೊಚ್ಚಿನಿಂದ ಇರ್ಬೋದು, ಹೈದರಾಬಾದಿಂದ ಇರ್ಬೋದು, ಕನೆಕ್ಟಿವಿಟಿ ಈ ಶಿವಮೊಗ್ಗ ಅಂದರೆ ಯಾವುದೇ ಫ್ಲೈಟ್ ಬರಲ್ಲ. ಸೊ ಒಂದು ಶಿವಮೊಗ್ಗದ ನೆಕ್ಸ್ಟ್ ಸಿಟಿಗೆ ಲಿಂಕ್ ಮಾಡಿ ಈ ಥರ ಒಂದು 11-12 ರೂಟ್ ಒಂದು ಹೋಮ್ವರ್ಕ್ ಮಾಡಿ ಕೊಟ್ಟಿದ್ದೀನಿ. ಸೊ ಆ ದಿಕ್ಕಲ್ಲಿ ಪ್ರಯತ್ನ ಶುರುವಾಗಿದೆ. ಥ್ಯಾಂಕ್ ಯು ಸರ್. ಇಲ್ಲಿ ಮತ್ತೊಂದು ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ನಾವು ಬಸ್ ಅಥವಾ ಟ್ರೈನ್ನಲ್ಲಿ ಪ್ರಯಾಣ ಮಾಡೋಕ್ಕೂ ಅಷ್ಟೇನು ಸರ್ಕಸ್ ಪಡಬೇಕಿಲ್ಲ. ಆದ್ರೆ ವಿಮಾನ ಪ್ರಯಾಣ ಅಂದ್ರೆ ಅಲ್ಲಿ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಫಾಲೋ ಮಾಡಲೇಬೇಕಾಗುತ್ತೆ. ನೀವು ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗಬೇಕು ಅಂದ್ರೆ ನಿಮ್ಮ ಟಿಕೆಟ್ ಬುಕ್ಕಿಂಗ್, ಚೆಕ್ಕಿಂಗ್ ಅಂತ ಹೇಳಿಯೇ ಸುಮಾರು 2 ತಾಸು ಬೇಕಾಗುತ್ತೆ. ಬಳಿಕ ವಿಮಾನ ಹತ್ತಿ ನೀವು ಬೆಂಗಳೂರು ತಲುಪಿದ್ರೂ ಕೂಡ ಅಲ್ಲಿಗೆ ಹೆಚ್ಚು ಕಡಿಮೆ 3 ತಾಸು ಬೇಕಾಗುತ್ತೆ. ಅದೇ ನೀವು ಕಾರಿನಲ್ಲಿ ಹೋಗೋದಾದ್ರೆ 3-4 ತಾಸಲ್ಲಿ ಬೆಂಗಳೂರು ತಲುಪಬಹುದು. ಬಸ್ ಅಥವಾ ಟ್ರೈನ್ನಲ್ಲಿ ಹೋದ್ರೂ ಕೂಡ 5-6 ತಾಸು ಹಿಡಿಬಹುದು. ಅದು ಕಡಿಮೆ ದುಡ್ಡಲ್ಲಿ ನೀವು ಬೆಂಗಳೂರು ತಲುಪಬಹುದು. ಹೀಗಂತ ಬಹಳಷ್ಟು ಮಂದಿ ಟೀಕೆ ಮಾಡ್ತಾ ಇದ್ದಾರೆ. ಇನ್ನು ವಿಮಾನ ಪ್ರಯಾಣ ವೆಚ್ಚ ಸ್ವಲ್ಪ ಜಾಸ್ತಿಯೇ ಇರುತ್ತೆ. ಹೀಗಾಗಿ ಬಡ ಹಾಗೂ ಮಧ್ಯಮ ವರ್ಗದ ಜನರು ವಿಮಾನ ಹತ್ತೋದು ಡೌಟ್. ಇದು ಉಡಾನ್ ಯೋಜನೆ ಅಡಿ ಬರೋ ಕಾರಣ ವಿಮಾನ ಪ್ರಯಾಣ ವೆಚ್ಚ ಕಡಿಮೆ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಒಂದಷ್ಟು ಜನರು ವಿಮಾನದ ಕಡೆ ಮುಖ ಮಾಡಬಹುದು. ಆದ್ರೆ ಅಂದುಕೊಂಡಷ್ಟು ಫಲಿತಾಂಶ ಸಿಗೋದು ಕಷ್ಟ ಅಂತ ಮತ್ತೊಂದಿಷ್ಟು ಜನ ಟೀಕೆ ಮಾಡ್ತಾ ಇದ್ದಾರೆ. ಆದ್ರೆ ಪ್ರವಾಸೋದ್ಯಮ, ಕೈಗಾರಿಕೆ, ವ್ಯಾಪಾರ ಅಂತ ನೋಡೋದಾದ್ರೆ ಈ ವಿಮಾನ ನಿಲ್ದಾಣದಿಂದ ಶಿವಮೊಗ್ಗದ ಪ್ರಗತಿ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದ್ರೂ ಜನ ವಿಮಾನ ಹತ್ತದೇ ಇದ್ದಲ್ಲಿ ವಿಮಾನ ಹಾರಾಟ ಎಷ್ಟು ದಿನ ಅಂತ ನಡೆಯುತ್ತೆ ಅನ್ನೋದು ಕೂಡ ಹಲವರ ವಾದವಾಗಿದೆ. ಏನೇ ಆಗಲಿ, ಒಟ್ಟಾರೆ ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣವಂತೂ ಆಗ್ತಿದೆ.
ಶೀಘ್ರದಲ್ಲೇ ಶಿವಮೊಗ್ಗದಿಂದ ಲೋಹದ ಹಕ್ಕಿಗಳು ಹಾರಾಡಲಿವೆ. ಆದರೆ ಅವುಗಳ ಹಾರಾಟ ನಿರಂತರವಾಗಿರಬೇಕು ಅಂದ್ರೆ ಜನ ಹತ್ತೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಈ ಒಂದು ಯೋಜನೆ ಯಶಸ್ಸು ಕಂಡು ಶಿವಮೊಗ್ಗ ಮತ್ತಷ್ಟು ಬೆಳೆಯಲಿ ಅಂತ ನಾವು ಕೂಡ ಆಶಿಸುತ್ತೇವೆ. ಇದಿಷ್ಟು ಈ ಹೊತ್ತಿನ ವಿಶೇಷವಾಗಿತ್ತು. ಇನ್ನಷ್ಟು ವಿಶೇಷ ಸಂಚಿಕೆಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7 ಸಂಭವಿಸು ಸಮಸ್ತರ ನಡುವೆ.